85, 90, 92 ವರ್ಷ, 93 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ವಯೋಸಹಜ ಏನಾದ್ರು ಒಂದು ಸರ್ಜರಿನೋ ಇದು ಏನೋ ಆಗುತ್ತೆ, ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲೈಸ್ ಆದಾಗ ಸರ್ಜರಿ ಇದಾದಮೇಲೆ OTಯಿಂದ ICU ಕಳಿಸ್ತಾರೆ. ICUಯಿಂದ ವಾರ್ಡಿಗೆ ಬರ್ತಾರೆ. ವಾರ್ಡಿಂದ ಮನೆಗೆ ಹೋಗಿ ಅಂತಾರೆ. ಅವ್ರದ್ದೇನಾಗಿರುತ್ತೆ, ಮನೆಯೇ ಇರಲ್ಲ, ವೈಂಡಪ್ ಮಾಡಿರ್ತಾರೆ. ಕೆಲವ್ರಿಗೆ ಮಕ್ಕಳು ಅಬ್ರಾಡಲ್ಲಿ ಇರ್ತಾರೆ, ಪೇರೆಂಟ್ಸ್ ಇಲ್ಲಿರ್ತಾರೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಮಕ್ಕಳೇ ಇರಲ್ಲ, ಇವ್ರ ಪೇರೆಂಟ್ಸ್ ಮಾತ್ರ ಇಲ್ಲಿರ್ತಾರೆ. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ, ಇಬ್ಬರಲ್ಲಿ ಒಬ್ಬರು ಇರ್ತಾರೆ, ಮನೆ ಇರಲ್ಲ. ಇನ್ನು ಕೆಲವ್ರು ಮದುವೆನೇ ಮಾಡ್ಕೊಂಡಿರಲ್ಲ, ಒಬ್ಬರು ಇರ್ತಾರೆ. ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು ದಿಕ್ಕೆ ತೋಚಲ್ಲ. ಈ ಥರ ಆಗ್ಬಿಡುತ್ತೆ. ಅವ್ರಿಗೆ ಬಂದು ಇಲ್ಲಿ ನೋಡಿ 20 ವರ್ಷ 15 ವರ್ಷದಿಂದ ಇಲ್ಲಿ ಇದ್ವಿ. ಈ ವಾತಾವರಣ ತುಂಬ ಚೆನ್ನಾಗಿದೆ, ಇಲ್ಲಿ ಆಹಾರ ಪದ್ಧತಿಗಳು ಭಾಳ ಚೆನ್ನಾಗಿದೆ, ಇದಕ್ಕೆ ನಾವು ಹೋಗೋಗ್ಬಿಟ್ಟಿದ್ದೀವಿ. ನಾವು ಈಗ ನೀವು ಹೊರಗಡೆ ಕಳಿಸೋದು ನಮಗೆ ಒಳ್ಳೆ ಕಾಡ ಕಳಿಸ್ದಂಗೆ ಆಗ್ತಾಯಿದೆ. ದಯವಿಟ್ಟು ಏನಾದರೂ ಮಾಡಿ ಇದನ್ನು ಒಂದು ಸೀನಿಯರ್ ಸಿಟಿಜನ್ ನರ್ಸಿಂಗ್ ಕೇರ್ ಸೆಂಟರ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಬೇಡಿಕೆ ಇತ್ತು. ಅದನ್ನು ನಮ್ಮ ಮ್ಯಾನೇಜ್ಮೆಂಟು ಕನ್ಸಿಡರ್ ಮಾಡಿ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಒಂದು 20 ಜನಕ್ಕೆ ಅನುಕೂಲ ಆಗೋ ರೀತಿ ನಾನು ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದನ್ನು ನೋಡಿಬಿಟ್ಟು ಅದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ಅವರು ಉಪಯೋಗ ಮಾಡಿಕೊಂಡ್ರೆ ಇದು ಸಾರ್ಥಕವಾಗುತ್ತೆ. ಈ 20 ಬೆಡೆಡ್ ನರ್ಸಿಂಗ್ ಕೇರ್ ಸೆಂಟರ್, ಅಲ್ಲಿ 24 ಗಂಟೆನೂ 24/7 ನರ್ಸ್ ಇರ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ ಡಾಕ್ಟ್ರು ಬಂದು ವಿಸಿಟ್ ಮಾಡಿಬಿಟ್ಟು ಹೋಗ್ತಾರೆ. ಮತ್ತು ಫುಡ್ಡು ಇದೆಲ್ಲ ಯೂಶುವಲ್ ಬೆಳಗ್ಗೆ 7 ಗಂಟೆಗೆ ಕಾಫಿ ಟೀ ಹಾಲು, 8 ಬ್ರೇಕ್ಫಾಸ್ಟ್ ವಿತ್ ಕಾಫಿ ಟೀ, 12ವರೆಗೆ ಊಟ, 4 ಗಂಟೆ ಕಾಫಿ ಟೀ, 6:30 7 ಗಂಟೆಗೆ ಡಿನ್ನರ್ ಇರುತ್ತೆ. ಅಷ್ಟೇ ಅಲ್ಲದೆ ನೈಟು ಯಾರಿಗಾದ್ರು ಸಾಫ್ಟ್ ಫುಡ್ ಬೇಕು ಬೇಕು ಅಂತಂದರೆ ಅಲ್ಲೇ ಕಿಚನ್ ಇರುತ್ತೆ. ಮತ್ತು ಅದೇನು ಬೇಕು ಅಂತಂದರೆ ಅದನ್ನು ಮಾಡಿಕೊಡ್ತಾರೆ. ಇಡ್ಲಿ ಬೇಕು, ದೋಸೆ ಬೇಕು, ಉಪ್ಪಿಟ್ಟು ಬೇಕು, ಏನು ಬೇಕಂತಂದ್ರೆ ಮಾಡಿಕೊಡ್ತಾರೆ. ದೇ ಶುಡ್ ಫೀಲ್ ಹ್ಯಾಪಿ. ಅಷ್ಟೇ ಹೊರತು ನಮ್ಮದು ಬೇರೆ ಏನೇನು ಇದೆ. ಸ್ನೇಹಿತರೆ ನಮಸ್ಕಾರ. RKB ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್. ನನ್ನ ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ. ಆತ್ಮೀಯರೇ ನಮಸ್ಕಾರ. ಹಿರಿಯ ನಾಗರಿಕರಿಗಾಗಿಯೇ ಇರುವ ಈ ಆಶ್ರಮದಲ್ಲಿ ಸುಸಜ್ಜಿತ ವಸತಿ, ಶುದ್ಧ ಸಸ್ಯಾಹಾರ, ಯೋಗ, ವಾಯುವಿಹಾರ, ಭಕ್ತಿ, ಕ್ರೀಡೆ, ವಿವಿಧ ಚಟುವಟಿಕೆ ಸೇರಿದಂತೆ ಮಾನಸಿಕ ನೆಮ್ಮದಿಗೆ ಏಕೈಕ ತಾಣ ಎಂದರೆ ಅದು ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕರ ನಿವಾಸ. ಇಷ್ಟೆಲ್ಲದರ ಜೊತೆಗೆ ಈ ವೃದ್ಧಾಶ್ರಮದಲ್ಲೇ 24/7 ಸೇವೆ ನೀಡುವ 20 ಬೆಡ್ಗಳಿರುವ ಆಸ್ಪತ್ರೆಯೂ ಇದೆ. ಅಂದರೆ ನಂಬ್ತೀರಾ? ಹೌದು, ಸೀನಿಯರ್ ಸಿಟಿಜನ್ಸ್ ಹೆಲ್ತ್ ಕೇರ್ ಸೆಂಟರ್ ಇದೆ. ಇಲ್ಲಿ 2 ವೈದ್ಯರು, ನರ್ಸಿಂಗ್ ಸಿಬ್ಬಂದಿ ಆಶ್ರಮದ ವೃದ್ಧರ ಆರೋಗ್ಯ ಗಮನಿಸ್ತಾರೆ. ಅಗತ್ಯವಾದರೆ ಚಿಕಿತ್ಸೆಯೂ ದೊರೆಯುತ್ತದೆ. ಈ ಸುಸಜ್ಜಿತ ಆಸ್ಪತ್ರೆ ಇತ್ತೀಚೆಗಷ್ಟೇ ಆರಂಭವಾಯಿತು. ವೃದ್ಧಾಶ್ರಮದ ಗೌರವ ಕಾರ್ಯದರ್ಶಿ BV ಶ್ರೀನಿವಾಸ್ ಗುಪ್ತಾ ಅವರು ಆಸ್ಪತ್ರೆಯ ಹೊಸ ಕಟ್ಟಡದ ಉದ್ಘಾಟನೆಯನ್ನ ಆಶ್ರಮದ ಹಿರಿಯ ನಾಗರಿಕರ ಸಮ್ಮುಖದಲ್ಲಿ ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ತಮ್ಮ ಆರೋಗ್ಯ ಸೇವೆಗೆಂದೇ ಆಶ್ರಮದೊಳಗೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಗೊಂಡಿರುವ ಬಗ್ಗೆ ಬಹುತೇಕ ಆಶ್ರಮವಾಸಿ ಹಿರಿಯ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಟ್ಟು 250ಕ್ಕೂ ಹೆಚ್ಚು ಮಂದಿ ಹಿರಿಯ ನಾಗರಿಕರು ಈ ವಾಸವಿ ಶಾಂತಿಧಾಮ ಹಿರಿಯ ನಾಗರಿಕರ ನಿವಾಸದಲ್ಲಿ ಆಶ್ರಯ ಪಡೆದಿದ್ದಾರೆ. ನಾನಾ ಕಾರಣಗಳಿಂದಾಗಿ ಕುಟುಂಬದಿಂದ ದೂರ ಉಳಿದು ಮಾನಸಿಕ ನೆಮ್ಮದಿ ಪಡೆದುಕೊಂಡಿದ್ದಾರೆ. ಇಲ್ಲಿನ ವಿಶೇಷತೆ ಎಂದರೆ ಸಮಯಕ್ಕೆ ಸರಿಯಾಗಿ ಊಟ, ಉಪಹಾರ, ಭಕ್ತಿಗಾಗಿ ಇಲ್ಲಿ ಗಣೇಶ, ವಾಸವಿ, ವೆಂಕಟೇಶ್ವರ, ಶಿವ ಸೇರಿದಂತೆ ನಾನಾ ದೇವತೆಗಳ ಗುಡಿಗಳಿವೆ. ಶಿರಡಿ ಸಾಯಿ ಮಂದಿರವೂ ನಿರ್ಮಾಣಗೊಳ್ಳುತ್ತಿದೆ. ಪ್ರತಿದಿನ ಪೂಜೆ, ಆಗಾಗ್ಗೆ ಆಶ್ರಮದ ನಿವಾಸಿಗಳ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಹೋಮ ಹವನಗಳು ನಡೆಯುತ್ತಲೇ ಇರುತ್ತವೆ.
ಇಲ್ಲಿ ಆಶ್ರಿತ ವಯೋವೃದ್ಧರ ಮನರಂಜನೆಗಾಗಿ ಆಗಾಗ್ಗೆ ಸಂಗೀತ, ಭಜನೆ, ಆರೋಗ್ಯಕ್ಕಾಗಿ ಪ್ರಾಣಾಯಾಮ, ಧ್ಯಾನ, ಯೋಗವೂ ಇರುತ್ತದೆ. ವೃದ್ಧರ ಮಾನಸಿಕ ಉಲ್ಲಾಸಕ್ಕಾಗಿ ಹಲವು ಕ್ರೀಡಾ ಚಟುವಟಿಕೆಗಳು ನಡೆಯುತ್ತವೆ. ಇದರಲ್ಲಿ ಆಶ್ರಮವಾಸಿಗಳು ಭಾಗವಹಿಸಿ ಸಂತೋಷ ಪಡುವುದನ್ನು ಕಾಣಬಹುದಾಗಿದೆ. ಮೈಸೂರಿನ ಆಲನಹಳ್ಳಿ ಬಡಾವಣೆಯ ನಾಡನಹಳ್ಳಿ ರಸ್ತೆಯಲ್ಲಿರುವ ಸುಮಾರು 5 ಎಕರೆ ವಿಶಾಲ ವಿಸ್ತೀರ್ಣದಲ್ಲಿರುವ ಈ ವೃದ್ಧಾಶ್ರಮ ಸಂಪೂರ್ಣ ಹಸಿರು ಪರಿಸರ ಹೊಂದಿದೆ. ಪ್ರಕೃತಿಯ ಸೊಬಗಿನ ನಡುವೆಯೇ ಆಧುನಿಕ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ಕೊಠಡಿಗಳಿವೆ. ಉದ್ಯಾನ, ದೇವಸ್ಥಾನ, ನವಗ್ರಹ ಗುಡಿಗಳು, 102 ಗೋತ್ರ ಋಷಿಮುನಿಗಳ ಮಂಟಪ, ಅಮೂಲ್ಯ ಪುಸ್ತಕಗಳ ಗ್ರಂಥ ಭಂಡಾರ, ವಾಚನಾಲಯ, ಉತ್ತಮ ಗುಣಮಟ್ಟದ ಸಸ್ಯಾಹಾರಿ ಭೋಜನ ಗೃಹವಿದೆ. ಒಟ್ಟಾರೆ ಹೇಳಬೇಕೆಂದರೆ ಹಿರಿಯ ನಾಗರಿಕರ ಸಂಧ್ಯಾಕಾಲದ ಸುಖಮಯ ಬದುಕಿಗೆ ಐಷಾರಾಮಿ ಸೇವಾ ಕೇಂದ್ರ ಇದು. ವಾಸವಿ ಶಾಂತಿಧಾಮ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಕಳೆದ 25 ವರ್ಷಗಳಿಂದ ನಡೆಯುತ್ತಿರುವ ಈ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿರುವ ವಯೋವೃದ್ಧರು ಜೀವನದ ಸಂಧ್ಯಾಕಾಲದಲ್ಲಿ ಮಾನಸಿಕವಾಗಿ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದಾರೆ. ಆಶ್ರಮಕ್ಕೆ ಸೇರಲು ಹೆಚ್ಚಿನ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಇರುವ ಕೊಠಡಿಗಳ ಜೊತೆಗೇನೆ ಇನ್ನೂ ಹಲವು ಕೊಠಡಿಗಳನ್ನು ನಿರ್ಮಿಸಲು ಸಂಸ್ಥೆ ಮುಂದಾಗಿದೆ. ಅದರ ಗುದ್ದಲಿ ಪೂಜೆಯೂ ಇತ್ತೀಚೆಗೆ ನೆರವೇರಿತು. ಹಿರಿಯ ನಾಗರಿಕರಿಗಾಗಿ ಅವರ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗಾಗಿ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಬಹುದೋ ಆ ಎಲ್ಲದರ ಬಗ್ಗೆ ಸಂಸ್ಥೆಯ ಗೌರವ ಕಾರ್ಯದರ್ಶಿ BV ಶ್ರೀನಿವಾಸ ಗುಪ್ತಾ ಸದಾ ಚಿಂತನೆಯಲ್ಲಿ ತೊಡಗಿರುತ್ತಾರೆ. ಆಶ್ರಮವಾಸಿಗಳ ಪ್ರೀತಿಗೆ ಪಾತ್ರರಾಗಿರುವ ಇವರು ಆಸ್ಪತ್ರೆಯಲ್ಲಿ ತೆರೆಯಲಾಗಿರುವ ಸೂಪರ್ ಸೀನಿಯರ್ ಸಿಟಿಜನ್ ನರ್ಸಿಂಗ್ ಕೇರ್ ಸೆಂಟರ್ ಆಸ್ಪತ್ರೆ ಕುರಿತು ಹೀಗೆ ಹೇಳ್ತಾರೆ. 85, 90, 92 ವರ್ಷ, 93 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ವಯೋಸಹಜ ಏನಾದ್ರು ಒಂದು ಸರ್ಜರಿನೋ ಇದು ಏನೋ ಆಗುತ್ತೆ, ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲೈಸ್ ಆದಾಗ ಸರ್ಜರಿ ಇದಾದಮೇಲೆ OTಯಿಂದ ICU ಕಳಿಸ್ತಾರೆ. ICUಯಿಂದ ವಾರ್ಡಿಗೆ ಬರ್ತಾರೆ. ವಾರ್ಡಿಂದ ಮನೆಗೆ ಹೋಗಿ ಅಂತಾರೆ. ಅವ್ರದ್ದೇನಾಗಿರುತ್ತೆ, ಮನೆಯೇ ಇರಲ್ಲ, ವೈಂಡಪ್ ಮಾಡಿರ್ತಾರೆ. ಕೆಲವ್ರಿಗೆ ಮಕ್ಕಳು ಅಬ್ರಾಡಲ್ಲಿ ಇರ್ತಾರೆ, ಪೇರೆಂಟ್ಸ್ ಇಲ್ಲಿರ್ತಾರೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಮಕ್ಕಳೇ ಇರಲ್ಲ, ಇವ್ರ ಪೇರೆಂಟ್ಸ್ ಮಾತ್ರ ಇಲ್ಲಿರ್ತಾರೆ. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ, ಇಬ್ಬರಲ್ಲಿ ಒಬ್ಬರು ಇರ್ತಾರೆ, ಮನೆ ಇರಲ್ಲ. ಇನ್ನು ಕೆಲವ್ರು ಮದುವೆನೇ ಮಾಡ್ಕೊಂಡಿರಲ್ಲ, ಒಬ್ಬರು ಇರ್ತಾರೆ. ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನೋದನ್ನೇ ದಿಕ್ಕೆ ತೋಚಲ್ಲ. ಈ ಥರ ಆಗ್ಬಿಡುತ್ತೆ. ಅವ್ರಿಗೆ ಬಂದು ಇಲ್ಲಿ ನೋಡಿ 20 ವರ್ಷ 15 ವರ್ಷದಿಂದ ಇಲ್ಲಿ ಇದ್ವಿ. ಈ ವಾತಾವರಣ ತುಂಬ ಚೆನ್ನಾಗಿದೆ, ಇಲ್ಲಿ ಆಹಾರ ಪದ್ಧತಿಗಳು ಭಾಳ ಚೆನ್ನಾಗಿದೆ, ಇದಕ್ಕೆ ನಾವು ಹೋಗೋಗ್ಬಿಟ್ಟಿದ್ದೀವಿ. ನಾವು ಈಗ ನೀವು ಹೊರಗಡೆ ಕಳಿಸೋದು ನಮಗೆ ಒಳ್ಳೆ ಕಾಡ ಕಳಿಸ್ದಂಗೆ ಆಗ್ತಾಯಿದೆ. ದಯವಿಟ್ಟು ಏನಾದರೂ ಮಾಡಿ ಇದನ್ನು ಒಂದು ಸೀನಿಯರ್ ಸಿಟಿಜನ್ ನರ್ಸಿಂಗ್ ಕೇರ್ ಸೆಂಟರ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಬೇಡಿಕೆ ಇತ್ತು. ಅದನ್ನು ನಮ್ಮ ಮ್ಯಾನೇಜ್ಮೆಂಟು ಕನ್ಸಿಡರ್ ಮಾಡಿ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಒಂದು 20 ಜನಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗೂ ಇದೆ. ಅದನ್ನು ನೋಡಿಬಿಟ್ಟು ಅದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ಅವರು ಉಪಯೋಗ ಮಾಡಿಕೊಂಡ್ರೆ ಇದು ಸಾರ್ಥಕವಾಗುತ್ತೆ. 20 ಬೆಡೆಡ್ ನರ್ಸಿಂಗ್ ಕೇರ್ ಸೆಂಟರ್. 24 ಗಂಟೆನೂ 24/7 ನರ್ಸ್ ಇರ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ ಡಾಕ್ಟ್ರು ಬಂದು ವಿಸಿಟ್ ಮಾಡಿಬಿಟ್ಟು ಹೋಗ್ತಾರೆ. ಮತ್ತು ಫುಡ್ಡು ಇದೆಲ್ಲ ಯೂಶುವಲ್ ಬೆಳಗ್ಗೆ 7 ಗಂಟೆಗೆ ಕಾಫಿ ಟೀ ಹಾಲು, 8:00 ಬ್ರೇಕ್ಫಾಸ್ಟ್ ವಿತ್ ಕಾಫಿ ಟೀ, 12:30 ಊಟ, 4 ಗಂಟೆ ಕಾಫಿ ಟೀ, 6:30 7 ಗಂಟೆಗೆ ಡಿನ್ನರ್ ಇರುತ್ತೆ. ಅಷ್ಟೇ ಅಲ್ಲದೆ ನೈಟು ಯಾರಿಗಾದ್ರು ಸಾಫ್ಟ್ ಫುಡ್ ಬೇಕು ಇದು ಬೇಕು ಅಂತಂದರೆ ಅಲ್ಲೇ ಕಿಚನ್ ಇರುತ್ತೆ. ಮತ್ತು ಅದೇನು ಬೇಕು ಅಂತಂದರೆ ಅದನ್ನು ಮಾಡಿಕೊಡ್ತಾರೆ. ಇಡ್ಲಿ ಬೇಕು, ದೋಸೆ ಬೇಕು, ಉಪ್ಪಿಟ್ಟು ಬೇಕು, ಏನು ಬೇಕಂತ ಮಾಡಿಕೊಡ್ತಾರೆ. ಆಶ್ರಮದ ದೂರವಾಣಿ ಸಂಖ್ಯೆ 8660 06 21262 0821 29 77 676. ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯ ಒಳಗೆ ಮಾತ್ರ ಆಶ್ರಮವನ್ನು ಸಂಪರ್ಕಿಸಬಹುದಾಗಿದೆ.